ನೋಡ್ರಿ, ಮೈಸೂರಿನಾಗ ಮೈಸೂರು ಪ್ಯಾಲೇಸ್ ಮಾತ್ರ ಫೇಮಸ್ ಅಲ್ಲ, ಮೈಸೂರು ಪಾಕು ಸಿಕ್ಕಾಪಟ್ಟೆ ಫೇಮಸ್. ಯಾಕಪ್ಪ ಅಂದ್ರೆ ಮೈಸೂರು ಪಾಕು ಕಂಡುಹಿಡಿದಿದ್ದು ಇಲ್ಲೇ. ಹೌದು, 1935ರಾಗ ಮೈಸೂರು ಅರಮನೆಯ ಪ್ರಧಾನ ಅಡುಗೆ ಭಟ್ಟರಾಗಿರುವಂತಹ ಕಾಕಸೂರು ಮಾದಪ್ಪನವರು ಈ ಒಂದು ಡಿಶನ್ನು ಕಂಡುಹಿಡಿತಾರೆ. ಹೆಂಗಪ್ಪ ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರಿಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ ತಿನ್ಬೇಕಂತ ಅನ್ಸುತ್ತೆ. ಅವಾಗ ಇವರಿಗೆ ಹೇಳ್ತಾರೆ. ಅವಾಗ ಕಾಕಸೂರು ಮಾದಪ್ಪನವರು ಕಡಲೆ ಹಿಟ್ಟು, ಸಕ್ಕರೆ ಪಾಕ ಮತ್ತು ತುಪ್ಪವನ್ನು ಬಳಸಿ ಒಂದು ಸ್ವೀಟ್ನ ತಯಾರು ಮಾಡ್ತಾರೆ. ಅದೇ ಸ್ವೀಟೇ ಮೈಸೂರು ಪಾಕು. ಅದನ್ನು ತಿಂದಂತಹ ಮಹಾರಾಜರು ತುಂಬ ರುಚಿಕರವಾಗಿರೋದ್ರಿಂದ ಇದಕ್ಕೆ ಹೆಸರೇನು ಅಂತ ಅವ್ರಿಗೆ ಕೇಳ್ತಾರೆ. ಅವಾಗ ಅವ್ರಿಗೆ ಗೊತ್ತಿರೋಂಗಿಲ್ಲ, ಯಾಕಂದ್ರೆ ಅವರು ಅವಾಗ ಮಾಡಿರ್ತಾರೆ, ಫಸ್ಟ್ ಟೈಮ್ ಮಾಡಿರ್ತಾರೆ. ಆವಾಗಲೇ ರಾಜರು ಇದಕ್ಕೆ ಮೈಸೂರು ಪಾಕ್ ಅಂತ ಹೆಸರಿಡ್ತಾರೆ. ಆ್ಯಂಡ್ ಜನಸಾಮಾನ್ಯರು ಕೂಡ ಇದೊಂದು ಟೇಸ್ಟ್ ಮಾಡಲಿ ಸ್ವೀಟ್ನ ಅಂತ ಹೇಳ್ಬಿಟ್ಟು ಇವರಿಗೆ ಒಂದು ಅಲ್ಲಿ ಅಂಗಡಿ ಹಾಕಿ ಕೊಡ್ತಾರೆ. ಅವರ ಒಂದು ನೆಕ್ಸ್ಟ್ ಜನ್ರೇಷನ್ ಈ ಒಂದು ಅಂಗಡಿನ ನಡ್ಸ್ಕೊಂಡು ಬರತ್ತಾರ. ಸೊ ಇವಾಗ ನಾವು ಅಲ್ಲಿಗೆ ಬಂದೀವಿ, ಗುರು ಸ್ವೀಟ್ಸ್ ಹತ್ರ. ಇಲ್ಲಿಯೇ ನಿಮ್ಗೆ ಫೇಮಸ್ ಆಗಿರುವಂತಹ ಮೈಸೂರು ಪಾಕ್ ಸ್ವೀಟ್ ನಿಮಗಿಲ್ಲಿ ಸಿಗುತ್ತೆ. ಸೊ ಬರ್ರಿ ಇವಾಗ ಟೇಸ್ಟ್ ಮಾಡೋಣ ಅಂತ. ಸೊ ನೋಡ್ಬೋದು ನೀವು ಎಷ್ಟೊಂದು ಜನ ಬಂದಾರಂತೇಳಿ. ನಾವು ನಿಂತು ಇಲ್ಲಿ ತೊಗೊಳಕ್ಕೆ ಮೋಸ್ಟ್ಲಿ ಟೇಸ್ಟಿಗೆ ಕೊಡೋಂಗಿಲ್ಲ, ಒಂದು ಸ್ವಲ್ಪ ತೊಗೊಂಡ್ಬಿಡೋಣ ಅಂತ, ಆಮೇಲೆ ಇದು ಮಾಡೋಣ ಅಂತ. ಇವರೇ ನೋಡ್ರಿ ನೆಕ್ಸ್ಟ್ ಜನ್ರೇಷನ್ ಅವರ. ಸೊ ಇವರ ಇಲ್ಲೇ ಮೈಸೂರು ಪಾಕ್ ನಿಮ್ಗೆ ಕೊಡ್ತಾರೆ. ನೀವು ಇಲ್ಲೇ ಟೇಸ್ಟ್ ಕೂಡ ಮಾಡ್ಬೋದು, ಮತ್ತು ಬೇರೆ ಥರದ ಸ್ವೀಟ್ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಟೇಸ್ಟ್ ಕೂಡ ಮಾಡ್ಬೋದು. ಸೊ ಬರ್ರಿ ಇವಾಗ ನಾವು ಮೈಸೂರು ಪಾಕ್ನ ಟೇಸ್ಟ್ಗೆ ಇಸ್ಕೊಳ್ಳೋಂತ. ಸೊ 50 ಗ್ರಾಮ್ ಕೊಡ್ತಾರೆ, 30 ರೂಪಾಯಿ. ಸೊ ಟೇಸ್ಟ್ ಮಾತ್ರ ಸಖತ್ತಾಗೈತಿ, ಡಿಫ್ರೆಂಟ್ ಐತಿ. ಆ್ಯಕ್ಚುಲಿ ಎಲ್ಲ ಕಡೆ ಸಿಗುತ್ತಲ್ಲ ಮೈಸೂರು ಪಾಕ್, ಆ ಟೈಪ್ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಐತಿ. ಸೊ ಇದು ಬಂದಾಗ ನೀವು ಟ್ರೈ ಮಾಡಿರಿ. ಗುರು ಸ್ವೀಟ್ಸ್ ಇದೆಲ್ಲ ಹಾಕೊಡತ್ತಾರೆ, ನೋಡ್ಬೋದು ನೀವು. ಇದು 200, ಇದು ಫುಲ್ ಮೈಸೂರು ಪಾಕ್.